ಇತ್ತೀಚಿನ ದಿನದಾಗ ಯುರೋಪಿಂದ ಅಮೇರಿಕಾಯಿಂದ ಬರಾಕತ್ತಿರೋ ಸುದ್ದಿಗಳೆಲ್ಲನೂ ಆತಂಕ, ಭಯ, ಬೇಜಾರು, ಏನಪ್ಪ ಜಗತ್ತೊಳಗೆ ಬರೀ ಇದಾಗತೈತಿ ಅನ್ನೋ ಹಂಗೆ ಇದು. ವಲಸೆ ಬಂದು ಮತಾಂಧರು ತಮ್ಮ ಆಡಳಿತವನ್ನ ಭದ್ರ ಮಾಡ್ಕೊಳ್ಳೋದು, ಅಲ್ಲಿದ್ದವ್ರಿಗೆ ಆಚರಣೆ ಅವ್ರ ಹಬ್ಬ ಆಚರಣೆ ಮಾಡಕ ಬಿಡ್ಲಿಲ್ಲ. ಕ್ರಿಸ್ಮಸ್, ಹೊಸ ವರ್ಷ ಅವ್ರ ಆಚರಣೆ ಮಾಡಕ ಬ್ಯಾನ್ ಮಾಡಿದ್ರು. ಕೆಲವೊಂದು ಜಾಗದಾಗ ಅಂತರೂ ಮನೆಯೊಳಗೂ ಹಂಚ್ಕೋತವ್ರು ಆಚರಣೆ ಮಾಡುವಂಥ ಪರಿಸ್ಥಿತಿ ತಂದ್ಬಿಟ್ಟಾರ. ಅವ್ರ ಜನಸಂಖ್ಯೆ ಹೆಚ್ಚಾಗ್ತಿದ್ದಂಗ ಅವ್ರ ಅಸಲಿ ಮುಖ ಹೊರಗೆ ಬರ್ತೈತಿ ಅನ್ನೋದನ್ನ ಕೇಳಾಕತ್ತೀವಿ. ಒಂದು ಚಲೋ ಸುದ್ದಿ ಬರವಲ್ತಲ್ರಿಪ್ಪ, ಏನ್ರಿ ಇದು ಅನ್ನೋ ಹಂಗಿತ್ತು. ಆದ್ರೆ ಅದ ಅಮೇರಿಕಾದಿಂದ ಒಂದು ಹೊಸ ಅಲೆ, ಹೊಸ ತಂಗಾಳಿ ಬೀಸೈತಿ. ಏನಂದ್ರ ಅಲ್ಲಿ ಒಂದು ಪರಂಪರೆಯವರು ಸನಾತನ ಧರ್ಮದ ಮುಖಾಂತರ ಜಗತ್ತೊಳಗೆ ಏನು ನಡೆದ್ರು ತಾವು ತಮ್ಮಷ್ಟಕ್ಕೆ ಸನಾತನ ಧರ್ಮ ಆಯಿತು, ಅವ್ರ ಆಚರಣೆ ಆಯಿತು, ಅವರ ಪರಂಪರೆ ಆಯಿತು, ಹಂಗ ಬಾಳ್ವೆ ಮಾಡಕತ್ತಾರ. ಅವರದ್ದೇ ಆದ ಒಂದು ಪರಂಪರೆ, ಸನಾತನ ನಂದಿನಾಥ ಪರಂಪರೆ, ಅದನ್ನ ಆಚರಣೆ ಮಾಡ್ಕೊಂಡು ಅದಾರ. ಯಾರವರು, ಅವರ ಪರಂಪರೆ ಯಾವುದು, ಅಲ್ಲಿ ಯಾವ ರೀತಿ ಪೂಜಾ ಕಾರ್ಯಗಳನ್ನ ಮಾಡ್ತಾರೋ, ಎಷ್ಟು ವರ್ಷಗಳಿಂದ ಈ ಪರಂಪರೆ ನಡ್ಕೊಂಡು ಬಂದೈತಿ, ಇದೆಲ್ಲ ಹೇಳ್ತೀನಿ. ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗ್ರಿ. ಹೊಸ ಹೊಸ ವಿಡಿಯೋಗಳು ನೀವು ನೋಡಬೇಕು, ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬಾಜು ಕಾಣಕತ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ನಮ್ಮ ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರ ಜೋಡಿ ಶೇರ್ ಮಾಡ್ರಿ. ಅಮೆರಿಕದ ಹವಾಯಿಯ ಕೌವೆ ದ್ವೀಪದಾಗ ಇವರು ಸನಾತನ ಹಿಂದೂ ದೇವರುಗಳ ಪೂಜೆ ಮಾಡ್ತಾರ. ಅವರ ಪರಂಪರೆಯ ಪ್ರಕಾರ ಅವರಷ್ಟಕ್ಕೆ ಅವರು ಜೀವನ ಮಾಡತ್ತಾರ. 1949ರಾಗ ಸೈನ ಸಿದ್ಧಾರ್ಥ ಚರ್ಚ್ ಅಂತ ಒಂದನ್ನ ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಿದವರು ಸದ್ಗುರು ಶಿವಾಯಿ ಸುಬ್ರಹ್ಮಣ್ಯ ಸ್ವಾಮಿ ಅನ್ನೋರು. ಕಾಲಕ್ರಮೇಣ ಅದರ ಬೆಳವಣಿಗೆ ಹೆಚ್ಚಾಗ್ತಿದ್ದಂಗನ 1970ರಾಗ ಕವೈ ದ್ವೀಪಕ್ಕೆ ಬರ್ತಾರ. ವಿಸ್ತಾರವಾದ ಪ್ರದೇಶದೊಳಗೆ ಆಶ್ರಮ, ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ಕೊಂತಾರ. 382 ಎಕರೆ ಒಳಗ ಅವರ ಆಶ್ರಮ, ದೇವಸ್ಥಾನಗಳು ಹಾಗೆ ಅರಣ್ಯ ಪ್ರದೇಶನ ಉಳ್ಕೊತೈತಿ. ಪ್ರಸ್ತುತವಾಗಿ ಅಲ್ಲಿ ಸದ್ಗುರು ಬೋಧಿನಾಥ ವೈಲಂ ಸ್ವಾಮಿ ಅವರು ಅಲ್ಲಿನ ಗುರುಗಳಾಗ್ಯಾರ. ಈ ಆಶ್ರಮದಾಗ ಕಾಲಕ್ರಮೇಣವಾಗಿ ಗುರುಗಳು ಚೇಂಜ್ ಆಗ್ತಾರ. ಈಗಿರೋಂಥ ಬೋಧಿನಾಥರ ನಂತರ ಅವರ ಶಿಷ್ಯ, ಆಮೇಲೆ ಅವರ ಶಿಷ್ಯ, ಇದೇ ರೀತಿ ಶಿಷ್ಯ ಪರಂಪರೆ ನಡ್ಕೊಂಡು ಬರ್ತೈತಿ. ಇವರಿಗೆ ಅಮೇರಿಕ ಪಾರ್ಲಿಮೆಂಟ್ ಒಳಗೂ ಗೌರವ ಕೊಡ್ತಾರ. ಇವರ ಅಭಿಪ್ರಾಯಗಳನ್ನ ಕೇಳ್ತಾರ. ಅಷ್ಟೊಂದು ಗೌರವ ಇವರಿಗೆ ಅಲ್ಲಿ ಕೊಡ್ತಾರ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಇನ್ನ 2 ಅಂಶ ಅದಾವ. ಎಲ್ಲ ದೇಶದಾಗೂ ಹಿಂದೂ ಸಂಪ್ರದಾಯ ಆಚರಣೆ ಮಾಡೋ ಸೈನ್ಸ್ ಇರ್ತಾರ, ಸಾಧು ಸಂತರ ಅದಾರ. ಇದೇನು ಹೊಸದು ಹೇಳಕತ್ತೀರಿ ನೀವು ಅಂತ ನೀವು ಕೇಳ್ಬೋದು. ಬಟ್ ಇಲ್ಲಿರೋ 2 ಅಚ್ಚರಿಯ ಸಂಗತಿಗಳು ನಿಮ್ಗೆ ಅಚ್ಚರಿ ಮೂಡಿಸ್ತಾವ. ಮೊದಲೇದು, ಇಲ್ಲೊಂದು 317 kg ಸ್ಫಟಿಕಲಿಂಗ ಐತಿ. ಅದನ್ನು 50 ಮಿಲಿಯನ್ ವರ್ಷಗಳ ಹಿಂದಿನದಂತ, ಅಂದ್ರ 5 ಕೋಟಿ ವರ್ಷಗಳ ಹಿಂದಿಂದು. ಅದು 1970ರಾಗನ ಸ್ಫಟಿಕಲಿಂಗವನ್ನ ಇಟ್ಟು ಪ್ರತಿಷ್ಠಾಪನೆ ಮಾಡಲಿಲ್ಲ. 1980ರಾಗ ಅವಾಗಿನ ಶಿವಾಯಿ ಸ್ವಾಮೀಜಿಗಳಿಗೆ ಕನಸೊಳಗ ಸ್ಫಟಿಕಲಿಂಗ ಬಂದಿತ್ತಂತ, ಹಿಂಗಾಗಿ ಅದನ್ನ ತರಿಸಿದ್ರಂತ. ಇನ್ನೊಂದೇನಂದ್ರ ಸದ್ಗುರು ಶಿವಾಯಿ ಸುಬ್ರಹ್ಮಣ್ಯ ಸ್ವಾಮಿಗಳ ಮೂಲ ಹೆಸರು ಬಂದು ರಾಬರ್ಟ್. ಹುಟ್ಟಿದಾಗಿನಿಂದ ಇವರು ಒಬ್ಬ ಕ್ರಿಶ್ಚಿಯನ್. ಆದ್ರ ಕಾಲಕ್ರಮೇಣ ಇವರಿಗೆ ಸನಾತನ ಧರ್ಮದ ಕಡೆ ಒಲವು ಹೆಚ್ಚಾಗ್ತೈತಿ. ಶಿವನ ಆರಾಧನೆ, ನಟರಾಜನ ಆರಾಧನೆ, ಕೃಷ್ಣನ ಆರಾಧನೆ, ಈ ರೀತಿ ಮುಖ್ಯವಾಗಿ ಶಿವನ ಆರಾಧನೆ ಮೇಲೆ ಇವ್ರಿಗೆ ಮನಸ್ಸಾಗಿ ಭಾರತಕ್ಕೆ ಬಂದು ಇಲ್ಲೆಲ್ಲ ಕಲ್ಚರ್ ಕಲ್ತ್ಕೊಂಡು ಹೋಗಿ ಆಮೇಲಿಂದ ಇವರು ಇದೆಲ್ಲವನ್ನ ಶುರು ಮಾಡ್ತಾರೆ. ಅದಷ್ಟೇ ಅಲ್ಲದೆ ಭಾರತದಿಂದ ರುದ್ರಾಕ್ಷಿ ಬೀಜಗಳನ್ನ ತಗೊಂಡು ಹೋಗಿ ಅಲ್ಲಿ 108 ರುದ್ರಾಕ್ಷಿ ಮರಗಳನ್ನು ಬೆಳೆಸಿದ್ರು. ಅದೀಗ ಒಂದು ರುದ್ರಾಕ್ಷಿ ಕಾಡಾಗಿ ದೊಡ್ಡ ಪ್ರಮಾಣದಾಗ ಬೆಳೆದು ನಿಂತೆ. ಜನ ಅಲ್ಲಿ ಪ್ರವಾಸಿಗರು ಹೋಗಿ ನೋಡಕ್ಕೆ ಹೋಗ್ತಾರೆ. ಇವೆರಡು ಅಚ್ಚರಿ ಜೋಡಿ ಅಲ್ಲಿ 2 ಪ್ರಮುಖ ದೇವಾಲಯಗಳದಾವ. ಕಡವುಲ್ ದೇವಸ್ಥಾನ, ಇದು 1973ರಾಗ ನಿರ್ಮಾಣ ಮಾಡ್ತಾರೆ. ನಟರಾಜ ಶಿವಲಿಂಗ ಪೂಜೆ ಇಲ್ಲ ಆಗ್ತೈತಿ. ಇನ್ನೊಂದು ಇರೈವನ್ ದೇವಸ್ಥಾನ, ಇದು ಭಾರತದ ಬಿಳಿ ಗ್ರೈನೇಟ್ ಅನ್ನ ತರಿಸಿ ಕಟ್ಸಿರೋಂಥದ್ದು. ಅದನ್ನು ಕೈಯಿಂದ ಕೆತ್ತಿರುವಂಥ ಗ್ರನೇಟ್ಗಳಿಂದ ಈ ದೇವಸ್ಥಾನ ನಿರ್ಮಾಣ ಮಾಡ್ಯಾರ. ಬೇರೆ ದೇಶದಿಂದ, ಅದ್ರಾಗೂ ಸ್ವಲ್ಪ ದಿನದಿಂದ ಇಂಥವು ಸುದ್ದಿ ಕೇಳಿ, ಇಂಥ ಒಳ್ಳೆ ಸುದ್ದಿ ಕೇಳಿದ್ಮೇಲೆ ಮನಸ್ಸು ಎಷ್ಟು ಹಗುರ ಆಕೈತ್ರಿ. ಇನ್ನ ಜಗತ್ನಾಗ ಎಲ್ಲ ಕಡೆ ಚಲೋ ಚಲೋ ಅಂದಿಟ್ಟು ಉಳ್ದೈತಪ್ಪ ಅಂತ ಸಮಾಧಾನ ಅನಿಸ್ತೈತಿ.